ಬಿಟ್ಬಿಡವಳ. ಯಾರನ್ನ? ಈಗ ತಾನೆ ಸರಕ್ಕಂತ ಬಂದು ಬರ್ರಕ್ಕಂತ ಲಚ 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 ಅಂತ ಕಿಸ್ಕೊಟ್ಲಲ್ಲ. ಪಲ್ಲವಿ ಆಲಿಯಾಸ್ ಚಂಪಾಕಲಿ ಉರ್ಫ್ ಚಂಪಕಮಾಲ. ಅಂದ್ರೆ ಅವಳನ್ನ ಫಾಲೋ ಮಾಡ್ತಾ ಇರೋ ಅದು ನಾನೇ. ಯಾರೋ ದೊಡ್ಡ ರೌಡಿ ಅಂದ್ಲು. ನೀನ್ ನೋಡಿದ್ರೆ ಕಾಮಿಡಿ ಪೀಸ್ ತರ ಇದೆಯಾ? ನಾನು ಒಬ್ಬ ಕಿರೀಟ ಇಲ್ದಿರೋ ರಾಜ, ನೀನ್ ಲಾಂಗ್ ಹಿಡಿದಿರೋ ಮೃದಂಗ ಚಕ್ರವರ್ತಿ. ಯಾರಿಗೆ ಹೇಳ್ತಿದ್ಯಾ ಈ ಪಾಪನ್ ಪಪ್ಪು ಕಥೆನ? ಹೋಗಲ್ಲೋ ಮೃದಂಗ ಬಾರಿಸು. ಇಷ್ಟಕ್ಕೆಲ್ಲ ಯಾಕೆ ಫೈಟ್ ಗುರು? ನೀನೇ ಟ್ರೈ ಮಾಡು. ಈಗ ಒಂದೇ ಟ್ರೋಫಿಗೆ 100 ಜನ ಓಡಲ್ವಾ? ಒಂದೇ ಕೆಲ್ಸಕ್ಕೆ 1000 ಜನ ಅಪ್ಲಿಕೇಶನ್ ಹಾಕಲ್ವಾ? ಅದೇ ತರ ನೀನು ಟ್ರೈ ಮಾಡು. ಯಾರಿಗ್ ಗೊತ್ತು, ನಿನಗೆ ಸಿಗ್ಬಹುದು. ಆಲ್ ದ ಬೆಸ್ಟ್. ಆದ್ರೆ ಮೃದಂಗ ಬಾರಿಸೋಕ್ ಮರಿಬೇಡ. ನಮ್ಮ ಅಣ್ಣಂಗೆ ಲವ್ ಆಗಿದೆ, ನೀನ್ ಸ್ವಲ್ಪ ಕೋಆಪರೇಟ್ ಮಾಡ್ಬೇಕು. ಏನು? ನಾನು ಇವನ್ನ ಲವ್ ಮಾಡ್ಬೇಕಾ? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮಾವನ್ಕಾಯಿ ಕಲ್ಲೊಡಿದ್ರೆ ಆಗಲಕಾಯಿ ಬಿತ್ತಂತೆ. ಹೋಗಿ ಆ ಕಡೆ ಟಿಪ್ಪರ್ ಲಾರಿ ಇದ್ದಂಗ ಅವಳೆ. ಕರೀರ ಅದ್ಕೇನ? ಬತ್ತಾವಳೆ ನನ್ನ ಹೆಂಡ್ರು. ನೋಡ್ರಪ್ಪ ನೋಡ್ರಪ್ಪ ನನ್ನ ಹೆಂಡ್ರನ್ನ. ಯಾರು ನೀವು? ಯಾಕೆ ನಾನು ಹಿಂದೆ ಬಿದ್ದಿದ್ದೀರಾ? ಅಯ್ಯ ನೀ ಕಾಲಿನ ಬಿಡ್ತೀರಿ ಲವ್ ಮಾಡ್ದ. ನೀ ಕಾಲಿನ ಬಿಡ್ತೀರಿ ಲವ್ ಮಾಡ್ದ. ಕೇಳಿ ಬಿಟ್ರೆ ಹೇಳಕ್ಕಾಗಲ್ಲ. ಅಯ್ಯೋ ನೀ ಕಾಲಿಡಿದ್ದೀನಿ. ನೀ ಕಾಲಿನ ಬಿಡ್ತೀರಿ ಲವ್ ಮಾಡ. ಯಾರು ನೀನು? ಈ ಗೆಟಪ್ ಅಲ್ಲೂ ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ಚಂಪಾ? ಒಂದಾನೊಂದು ಕಾಲದಲ್ಲಿ ಕದಂಬ ಸಾಮ್ರಾಜ್ಯದಲ್ಲಿ. ಆಗ ನೀನು ಚಂಪಕಮಾಲ, ನಾನು ಚೆಂಗಲ್ ರಾಯ ಉರ್ಫ್ ಚೆಂಗ್ಲ. ಈಗ್ಲಾದ್ರೂ ಗೊತ್ತಾಯ್ತಾ? ಏಯ್, ನಿನ್ ಮುಖಕ್ಕೆ ನಾನ್ ಬೇಕಾ? ನಿನ್ ವೇಷ ನೋಡು. ನಾನು ರಾಜ್ ನರ್ತಕಿ, ನೀನು ಡೋಲ್ ಬಾರ್ಸೋನಾ? ಡೋಲ್ ಅಲ್ಲಮ್ಮ, ಅದು ಮೃದಂಗ. ಮೃದಂಗ. ಇನ್ನೊಂದ್ಸಲ ಈ ಕಡೆ ಬಂದ್ರೆ ಮರ್ಡರ್ ಆಗ್ಬಿಡ್ತೀಯ. ಹೋಗೋ. ಏಯ್, ಹೋದ ಜನ್ಮದಲ್ಲಿ ನಾನು ನಿನಗೆ ಲವರ್ ಆಗಿದ್ದೆ. ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀನಿ. ನಾಳೆ ಬರ್ತೀನಿ. ಹೌದಾ? ಅವನ್ ದೊಡ್ಡ ರೌಡಿ ಕಣೆ. ನೀನ್ ಹೋಗಿ ಹೋಗಿ ಅವನ್ ಮೇಲ್ ಕೈ ಮಾಡಿದ್ಯಾ? ಇನ್ ನಮ್ ಕತೆ ಅಷ್ಟೇ. ನಾಳೆ ನಾವ್ ಯಾರು ಆಚೆ ಹೋಗಕ್ಕಾಗಲ್ಲ. ಈಗೇನ್ ಮಾಡೋದು? ಏಯ್ ಪಲ್ಲವಿ, ಅವ್ನ್ ಆನೆ ಆಗಿದ್ರೆ ಅವ್ನ್ ಪಳಗ್ಸೋ ಅಂಕುಶ ನನಗ್ ಗೊತ್ತು. ಬಾ ನನ್ ಜೊತೆ. ಸರಿ. ಏನ್ ಆಶ್ಚರ್ಯ, ನದಿ ಇರೋ ಕಡೆ ಸಮುದ್ರನೇ ಬರ್ತಾ ಇದೆ. ಇವನೇನೆ ಇಲ್ಲಿದ್ದಾನೆ. ನಾನ್ ಅಂಕುಶ ಅಂತ ಹೇಳಿದ್ನಲ್ಲ, ಇವನೇ ಕಣೆ. ಇವನಾದ್ರೆ ನನ್ ಕೆಲ್ಸ ಆಗಲ್ಲ. ಬಾ ಹೋಗೋಣ. ಅರೆ, ಕಾಮಿಡಿ ಪೀಸ್ ಗ್ಯಾಂಗು ಇಲ್ಲೇ ಇದಾರ. ಅವನು ರೋಡ್ ರೌಡಿ, ಇವನು ರೋಡ್ ರೋಮಿಯೋ. ಒಂದೇ ಬುಲೆಟ್ ನಲ್ಲಿ 2 ಎನ್ಕೌಂಟರ್ ಮಾಡ್ತೀನಿ. ಬಾ. ಸರಿ ಬಾಬಾ. ಅವ್ನ್ ಸರಿ ಇಲ್ಲ ಅಂತ್ಯ, ಮತ್ತೆ ಬಾ ಅಂತ್ಯ. ಏನೇ ಆಗಿದೆ ನಿಂಗೆ? ತಲೆಗೆಲ್ಲ ಕೆಟ್ಟಿದ್ಯಾ? ತಲೆ ಏನೋ ಕೆಟ್ಟಿಲ್ಲ, ಈಗ ತಲೆ ಕೆಡಿಸ್ತೀನಿ. ಬಾ. ನನ್ ಫ್ರೆಂಡ್ ಪಲ್ಲವಿ. ಹಾಯ್. ಹಾಯ್ ಯುವರಾಜ್. ಸಾರಿ, ನಿಮ್ ಬಗ್ಗೆ ನಾನ್ ತಪ್ಪು ತಿಳ್ಕೊಂಡಿದ್ದೆ. ಪರವಾಗಿಲ್ಲ, ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ. ಇಲ್ಲ ಇಲ್ಲ ಇಲ್ಲ, ನನ್ ಕೆಲ್ಸ ಇಲ್ಲೇ ಇರೋದು. ಹೇಳ್ ಶಿಷ್ಯ. ಆ ಹುಡುಗಿ NG ಆಫೀಸಿಗೆ ಬಂದವಳೆ. ಏನ್ ಮಾಡ್ಲಣ್ಣ? ಏನ್ ಮಾಡಕ್ ಹೋಗ್ಬೇಡ, ಸುಮ್ನೆ ಅಬ್ಸರ್ವ್ ಮಾಡ್ತಾರ. ಅವನ ಹತ್ರ ಕ್ಲೋಸ್ ಆಗಿ ಮಾತಾಡ್ತಾವಳ.
ಕೊಟ್ಲ ತೆಗಿಯೋ ಲೇ ಜೂಮ್ಗೆ ಹೋಗು ಜೂಮ್ಗೆ. ಏನು ಮಾಡ್ತಾ ಇದ್ಯಾ? ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಿದೆ, ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಇದು ನಿಜ ಅನ್ಕೋಬೇಡ. ಆ ಡೈನೋಸರ್ನ ಏಮಾರ್ಸಕ್ಕೆ ಜಸ್ಟ್ ಡ್ರಾಮಾ. ಬಾ. ಡ್ರಾಮಾನೋ ನಿಜಾನೋ ನನಗ್ ಸಿಗ್ಬೇಕಾಗಿದ್ದು ನನಗ್ ಸಿಕ್ತು. ನೀನ್ ಯಾರು? ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡು. ಹೋದ ಜನ್ಮದಲ್ಲಿ ನಾನು ನೀನು ಏನಾಗಿದ್ದು ಅಂತ. ಜ್ಞಾಪಕ ಬರ್ಲಿಲ್ಲ. ಹೋದ ಜನ್ಮದಲ್ಲಿ ನೀನು ರಾಜ ಆಗಿದ್ದೆ, ನಾನು ವಿದ್ವಾನ್ ಮೃದಂಗ ಚಕ್ರವರ್ತಿ. ಆಗ ನೀನ್ ವಿಲನ್, ಈಗ ನಾನ್ ವಿಲನ್. ಆಗ ನೀನು ನನ್ನ ತಲೆ ತೆಗೆದಿದ್ದೆ, ಈಗ ನಾನು ನಿನ್ನ ತಲೆನ ತೆಗಿತೀನಿ. ಬಿಟ್ಬಿಡೋಳ್ಳ. ಯಾರನ್ನ? ಈಗ ತಾನೆ ಸರ್ರಕ್ಕಂತ ಬಂದು ಬರ್ರಕ್ಕಂತ ಲಚ 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 ಅಂತ ಕಿಸ್ಕೊಟ್ಲಲ್ಲ. ಪಲ್ಲವಿ ಆಲಿಯಾಸ್ ಚಂಪಾಕಲಿ ಉರ್ಫ್ ಚಂಪಕಮಾಲ. ಅಂದ್ರೆ ಅವಳನ್ನ ಫಾಲೋ ಮಾಡ್ತಾ ಇರೋ ಅದು ನಾನೇ. ಯಾರೋ ದೊಡ್ಡ ರೌಡಿ ಅಂದ್ಲು. ನೀನ್ ನೋಡಿದ್ರೆ ಕಾಮಿಡಿ ಪೀಸ್ ತರ ಇದೆಯಾ? ನಾನು ಒಬ್ಬ ಕಿರೀಟ ಇಲ್ದಿರೋ ರಾಜ, ನೀನ್ ಲಾಂಗ್ ಹಿಡಿದಿರೋ ಮೃದಂಗ ಚಕ್ರವರ್ತಿ. ಯಾರಿಗೆ ಹೇಳ್ತಿದ್ಯಾ ಈ ಪಾಪನ್ ಪಪ್ಪು ಕಥೆನ? ಹೋಗಲ್ಲೋ ಮೃದಂಗ ಬಾರಿಸು. ಇಷ್ಟಕ್ಕೆಲ್ಲ ಯಾಕೆ ಫೈಟ್ ಗುರು? ನೀನೇ ಟ್ರೈ ಮಾಡು. ಈಗ ಒಂದೇ ಟ್ರೋಫಿಗೆ 100 ಜನ ಓಡಲ್ವಾ? ಒಂದೇ ಕೆಲ್ಸಕ್ಕೆ 1000 ಜನ ಅಪ್ಲಿಕೇಶನ್ ಹಾಕಲ್ವಾ? ಅದೇ ತರ ನೀನು ಟ್ರೈ ಮಾಡು. ಯಾರಿಗ್ ಗೊತ್ತು, ನಿನಗೆ ಸಿಗ್ಬಹುದು. ಆಲ್ ದ ಬೆಸ್ಟ್. ಆದ್ರೆ ಮೃದಂಗ ಬಾರಿಸೋಕ್ ಮರಿಬೇಡ. ಇವನು ಹೆಂಗ ಅಲ್ವಾ ತಿನ್ಸೋದು? ಹಿಂಗೆ ಹೌದಾ? ಏ ಪಲ್ಲವಿ, ಕಾವ್ಯ, ಆಶಾ, ಪೂಜಾ ಬಂದ್ರೆ ಇಲ್ಲಿ, ಬನ್ನಿ ಇಲ್ಲಿ. ಏನೇ ಬಾರಿ ಇಲ್ಲಿ, ನೋಡಿ ಇಲ್ಲಿ, ನೋಡಿ. ಮರ್ಡರ್ 2ಗಿಂತ ಡೀಪ್ ಆಗಿದೆಯಲ್ಲೇ. ಹುಡುಗ ಸಖತ್ತಾಗಿದ್ದಾನ್ ಕಡೆ. ಇಲ್ಲ ರೋಡ್ನಲ್ಲ, ಡೇಟಿಂಗಾ ಇಲ್ಲ ಮೀಟಿಂಗಾ? ಶಟ್ ಅಪ್. ಸಾಕ್, ಸುಮ್ನೆ ಇರೆ. ನಿನ್ನೆ ನೀನ್ ತಮಾಷೆ ಮಾಡಿದ್ದು ಇವತ್ತು ಫುಲ್ ಸೀರಿಯಸ್ ಆಗಿದೆ. ಅಷ್ಟಕ್ಕೂ ಈ ಫೋಟೋ ಹೇಗ್ ಬಂತಿಲ್ಲಿ? ನಾನು ಹೇಳ್ತೀನಿ. ನಿನ್ನೆ ನನ್ನ ಉರ್ಸೋದಕ್ಕೋಸ್ಕರ ಅವನ ಜೊತೆ ಫೋಟೋ ತೆಗೆಸ್ಕೊಂಡಲ್ಲ ನೀನು. ಇವತ್ತು ನೋಡು, ಅದೇ ಅಡ್ವಾಂಟೇಜ್ ಆಗಿ ತಗೊಂಡು ನೋಟಿಸ್ ಬೋರ್ಡಲ್ಲಿ ಹಾಕೋನೆ. ಹೋದ ಜನ್ಮದಲ್ಲಿ ನನ್ನ ಲವರ್ ಅಂತ ಎಷ್ಟೇ ಹೇಳಿದ್ರು ನನ್ನ ಮಾತು ಕೇಳದೆ ಹೋದೆ. ಬ್ರಹ್ಮಾನ್ ಗುರುಜಿ ಹೇಳ್ತಾನೆ ಇದ್ದ, ಏ ಮುಂಡೆಜಿ ನಿನ್ ಟೈಮ್ ಸರಿ ಇಲ್ಲ ಕಣೋ, ಅದಕ್ಕೆ ಈ ಮುಂಡೆ ನಿನ್ನ ಗುರ್ತೇ ಹಿಡಿತಾ ಇಲ್ಲ ಅಂದ. ನಾನು ಆ ಬ್ರಹ್ಮಾನ್ ಗುರುಜಿ ಮಾತು ಕೇಳದೆ ಹೋದೆ.